ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ನಡೆದಿರುವಂತ ಒಂದು ಬಹುಕೋಟಿ ವಂಚನೆ ಪ್ರಕರಣ ಇಪಿಎಫ್ಒ ಸೊಸೈಟಿ ಅದರ ಸಿಇಒ ಗೋಪಿಯೇ ಮಾಸ್ಟರ್ ಮೈಂಡ್ ಅನ್ನೋ ಅಂತ ಕಾಕಿ ಅಂದ್ಕೊಂಡಿತ್ತು. ಅಲ್ಲಿ ಏನಾಗಿದೆ ಅಂದ್ರೆ ಇಬ್ರು ತಗ್ಲಾಕೊಂಡಿದ್ರು. ಒಬ್ರು ಸಿಇಒ ಗೋಪಿ, ಮತ್ತೋರ್ವ ಅಕೌಂಟೆಂಟ್ ಜಗದೀಶ್. ಪೊಲೀಸರೇನ್ ಅಂದ್ಕೊಂಡಿದ್ರು ಸಿಇಒ ಗೋಪಿ ಹೇಳದಂತ ರೀತಿಯಾಗಿ ಅಕೌಂಟೆಂಟ್ ಜಗದೀಶ್ ಕೆಲಸ ಮಾಡಿಯಾನೆ ಅಂತ. ಬಟ್ ಈಗ ಸಿಇಒಗಿಂತಲೂ ಅಕೌಂಟೆಂಟೇ ಜಾಸ್ತಿ ಹಣ ಹೊಡೆದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 70 ಕೋಟಿಗೂ ಅಧಿಕ ಹಣ ಅಲ್ಲಿ ವಂಚನೆ ಆಗಿದೆ. ಯಾರು ಅಕೌಂಟೆಂಟು ಜಗದೀಶ್ ಅಂತ ನೋಡಿ, ಆತನಿಗೆ 21,000 ರೂಪಾಯಿ ಸಂಬಳ. 21,000 ರೂಪಾಯಿಲಿ ಮನೆ ಬಾಡಿಗೆ ಕಟ್ಟಿ ಜೀವನ ನಡೆಸೋಷ್ಟೊತ್ತಿಗೆ ಜನ ಉತ್ಸಪ್ಪ ಅಂದಿರ್ತಾರೆ. ಈತ ಐಷಾರಾಮಿ ಕಾರು, ಐಷಾರಾಮಿ ಮನೆ, ಫಾರ್ಮ್ ಹೌಸು, ಈತನ ಹೂಡಿಕೆಗಳನ್ನೆಲ್ಲ ಕೇಳಿದ್ರೆ ತಲೆ ತಿರುಗುತ್ತೆ. ಯಾಕಂತಂದರೆ ಯಾರ್ದು ಇಪಿಎಫ್ಒ ಸಿಬ್ಬಂದಿಯ ಹಣ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಪಿಎಫ್ಒ ಸಿಬ್ಬಂದಿ ನಿಮ್ಗೆ ಗೊತ್ತಲ್ಲ, ಈಗ ನಮಗೆಲ್ಲ ಪಿ ಎಫ್ ಸಮಸ್ಯೆ ಆದರೆ ಜನ ಹೆಂಗೆ ಅಲಿತಾ ಇರ್ತಾರೆ ಇಪಿಎಫ್ಒ ಸಿಬ್ಬಂದಿ ಹತ್ರ, ಇದೊಂದು ಪಿ ಎಫ್ ಸಮಸ್ಯೆ ಆಗಿದೆ, ಮತ್ತೊಂದು ಅಲ್ಲೆಲ್ಲ ಸರಿಯಾಗಿ ಸ್ಪಂದನೆ ಸಿಗಲ್ಲ ಅನ್ನುವಂಥದ್ದು ಯಾವಾಗಲೂ ಆರೋಪ. ಈಗ ಇಪಿಎಫ್ಒ ಸಿಬ್ಬಂದಿನೇ ಅಲಿತಾ ಇದ್ದಾರೆ. ಕಾರಣ ಅಂತಂದರೆ ಅವ್ರ ಸೊಸೈಟಿಲಿ ಇಟ್ಟಿದ್ದಂಥ ಹಣ ಗುಳುಮಾಗಿದೆ. ಸುಮಾರು 70 ಕೋಟಿ ರೂಪಾಯಿ ಅಷ್ಟು ಹಣ, 73 ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತಂತೆ, 3 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇನ್ನುಳಿದಂಥ 70 ಕೋಟಿ ರೂಪಾಯಿ ಹಣವನ್ನು ಇವ್ರು ಸಾಲ ಕೊಟ್ಟಿವಿ, ಆಸ್ತಿ ಮಾಡಿದ್ದೀವಿ ಅಂತೆಲ್ಲ ಸುಳ್ಳು ಹೇಳಿ ಆ ಹಣ ಎಗರಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಈತ ಸಿಇಒ ಗೋಪಿ, ಈತ ಮೂರ್ಖನೋ ಆ ಜಗದೀಶ್ ಬುದ್ಧಿವಂತನೋ ಗೊತ್ತಿಲ್ಲ. ಈಗ ಹೆಂಗೆ ಸಿಇಒ ಹೇಳ್ದಂಗೆ ಅಕೌಂಟೆಂಟ್ ಕೇಳಿರ್ತಾನೆ ಅಂತ ಹೇಳ್ಕೊಂಡು ಪೊಲೀಸರು ಅಂದ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ಸಿಇಒ ಕಳಿಸಿದ್ದಕ್ಕಿಂತ ಜಾಸ್ತಿ ಅಕೌಂಟೆಂಟ್ ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ. ಪತ್ನಿ ಲಕ್ಷ್ಮಿ ಜೊತೆ ಸೇರಿ ಅಕೌಂಟೆಂಟ್ ಜಗದೀಶ್ ವಂಚನೆಗೆ ಇಳಿದಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಅಕೌಂಟ್ಗಳ ಜವಾಬ್ದಾರಿಯನ್ನ ಪತ್ನಿ ಲಕ್ಷ್ಮಿ ವಹಿಸ್ಕೊಂಡಿರ್ತಾಳೆ. ಹೂಡಿಕೆದಾರರ ಹಣ ಬ್ಯಾಂಕ್ ಬದಲು ದಂಪತಿಯ ಕೈ ಸೇರ್ತಾ ಇತ್ತು. ಹೂಡಿಕೆದಾರರು ಪ್ರಶ್ನೆ ಮಾಡ್ತಾ ಇದ್ದಂಗೆ ಈಗ ಜಗದೀಶ್ ಪರಾರಿಯಾಗಿದ್ದಾನೆ. ಅಂಜನಾಪುರದ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ನೋಡಿ, ಆತ ಈಗ ಎಸ್ಕೇಪ್ ಆಗಿದ್ದಾನೆ. ಆದರೂ ಎಸ್ಕೇಪ್ ಆಗೋ ಟೈಮ್ನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸು, ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಮನೇಲಿ ಬಿಟ್ಟು ಹೋಗಿಯಾನೆ. ಅದೇ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಈತ ಇನ್ನು ಎಷ್ಟು ಎತ್ಕೊಂಡು ಓಡಿರ್ಬೋದು ಅನ್ನುವಂಥದ್ದು ನೀವು ಲೆಕ್ಕ ಹಾಕಿ. ಪೊಲೀಸರು ದಾಳಿ ಸಂದರ್ಭದಲ್ಲಿ ಹಲವು ದಾಖಲಾತಿಗಳು, ಹೂಡಿಕೆಗೆ ಸಂಬಂಧಪಟ್ಟಂಗೆ ಕೋಟ್ಯಾಂತರ ರೂಪಾಯಿಯಷ್ಟು ದಾಖಲಾತಿಗಳು, ಅರ್ಧ ಕೆಜಿ ಚಿನ್ನ ಪತ್ತೆಯಾಗಿದೆಯಂತೆ. ಇನ್ನು ಈತ ಎಗುರ್ಸ್ಕೊಂಡು ಎಷ್ಟು ಓಡೋಗಿರ್ಬೋದು ಅಂದರೆ ಪರಾರಿ ಆಗೋ ಟೈಮ್ನಲ್ಲಿ ಈತ. ಸೊ ಪೊಲೀಸರಿಂದ ಜಗದೀಶ್ ಪತ್ನಿ ಲಕ್ಷ್ಮಿಯನ್ನು ಬಂಧಿಸಿ ವಿಚಾರಣೆ ನಡೆಸುವಂಥ ಕಾರ್ಯ ಆಗ್ತಾ ಇದೆ. ಬಹುಶಃ ಇಲ್ಲಿ ಇದು ಗೊತ್ತಿರೋ ಸಂಗತಿನೇ, ನಾಳೆ ಎಲ್ಲ ನಾಡು ಸಿಕ್ಕಾಕಂತೀವಿ ಅಂತ. ಬಹುಶಃ ಭಾಳ ಚಾಲಾಕಿ ರೀತಿಯಾಗಿ ಇವರು ವಂಚನೆ ಮಾಡಿರ್ಬೋದು. ಮುಂದೆ ಕೋರ್ಟ್ನಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅಂತ. ಅದನ್ನ ನಿಮಗೆಲ್ಲ ಭೇದಿಸಬೇಕಿದೆ. ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಪ್ರಾಥಮಿಕ ತನಿಖೆ ಮುಗಿಸಿ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಸದ್ಯ ನಿರ್ಧರಿಸಲಾಗಿದೆ. ತನಿಖೆ ಮಾಡ್ತಾ ಇರೋರು ಈಗ ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅಂದರೆ ನಿಮ್ಮ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂಥ ಇಪಿಎಫ್ಒ ಕಚೇರಿ, ಅದೀಗ ಈ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಈಗ ಅವರು ಒಂದು ಹಂತದಲ್ಲಿ ತನಿಖೆ ನಡೆಸಿದ್ದಾರೆ. ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಅವರ ನೇತೃತ್ವದಲ್ಲಿ ಸ್ಟಾಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆಗಿರುವಂಥ ವಂಚನೆಗೆ ಸಂಬಂಧಪಟ್ಟಂಗೆ ಈಗ ಇದನ್ನು ಸಿಐಡಿಗೆ ವರ್ಗಾವಣೆ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.